GBAನಲ್ಲೂ ಈ ನಾಮಿನೇಟೆಡ್ ಅವರು ಬರುವಂಥದ್ದು, ಕಾರ್ಪೊರೇಷನಲ್ಲಿ ನಾಮಿನೇಟೆಡ್ ಬರುವಂಥದ್ದು ಅವಕಾಶ ಬೇಡ ಅಂತಲೂ ಕೇಳ್ಕೊತಾ, ಮತ್ತು ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲಿ SPV ಏನೋ ಮಾಡ್ತಿದ್ದಾರೆ. SPV ಜೊತೆನಲ್ಲೇ ಬೆಂಗಳೂರು ಸಂಬಂಧಪಟ್ಟ ಹಾಗೆ ಕಾಮಗಾರಿ ಮಾಡುವಂಥ ಪ್ರೊವಿಷನ್ನು ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೈ ಬಿಡಿ ಅಂತ ಕೇಳ್ಕೊತೀನಿ. SPV ಮಾಡ್ಕೊಂಡಿದ್ದೀರಾ, SPVನೂ ಮಾಡ್ಕೊಂಡು ಆ SPV ಕಾರ್ಪೊರೇಷನ್ ದುಡ್ಡು ತೊಗೊಂಡು ನೀವು SPV ಮಾಡ್ಕೊಳ್ಳೋದಲ್ಲ, ಸರ್ಕಾರ ದುಡ್ಡು ತನ್ನಿ, ಸರ್ಕಾರ ದುಡ್ಡನ್ನು ಬಳಕೆ ಮಾಡಿಕೊಂಡು ಕಾರ್ಪೊರೇಷನ್ ದುಡ್ಡು ತೊಗೊಂಡು SPV ಮಾಡೋದು ಸೂಕ್ತ ಅಲ್ಲ. ಸರ್ಕಾರದಿಂದ ಏನಾದ್ರು ಗ್ರಾಂಟ್ ಕೊಟ್ಟು ಸರ್ಕಾರದ ಹಣವನ್ನು ತಗೊಂಡು ನೀವೇನಾದ್ರು SPV ಮಾಡೋದಾದ್ರೆ ಸ್ವಾಗತ. ಏನು ಕಾರ್ಪೊರೇಷನ್ ಹಣವನ್ನು ತೊಗೊಂಡು ಮಾಡೋದು ಬೇಡ. ಮತ್ತು ಮುಖ್ಯವಾಗಿ ಇನ್ನೊಂದು ಕೊನೆಯದಾಗಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ಕಾರಕ್ಕಿಂತನೂ ಬಲಿಷ್ಠವಾಗಿ ಸ್ಥಳೀಯ ಸಂಸ್ಥೆಗಳು ಇರಬೇಕು ಅಂತ. ಅವರು ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಲೋಕಲ್ ಬಾಡಿಗಳು ಭಾಳ ಸದೃಢವಾಗಿರಬೇಕು ಅಂತ. ಆದರೆ ಲೋಕಲ್ ಬಾಡಿ ಸದೃಢತೆಯನ್ನು ಬರೀ ಜವಾಬ್ದಾರಿ ಜಾಸ್ತಿ, ಅಧಿಕಾರ ಕಮ್ಮಿ, ದುಡ್ಡು. ಇವತ್ತು ಈ ಕಾರ್ಪೊರೇಷನಲ್ಲಿ ಏನೇ ಉತ್ಪಾದನೆ ಆಗಬೇಕು ಅಂದರೂ ಪ್ರಾಪರ್ಟಿ ಟ್ಯಾಕ್ಸ್ ಬಿಟ್ಟರೆ ಇನ್ಯಾವುದು ಹಣ ಇವತ್ತು ಬೆಂಗಳೂರಿನಲ್ಲಿ ಸರ್, ಇವತ್ತು ಯಾವುದೇ ಕಾಮಗಾರಿಗಳು ನಿಮ್ಮಲ್ಲಾರ ನೀವು ಗ್ರಾಮೀಣ ಭಾಗಕ್ಕಾರ ನೀವು ಬೇರೆ ಬೇರೆ ನಮ್ಮ ವಿವಿಧ ಇಲಾಖೆಗಳಿಂದ ಕೆಲಸಗಳು ಮಾಡಿಸ್ಬೋದು. ಆ ನಗರ ಪ್ರದೇಶದಲ್ಲಿ ಇವತ್ತೊಂದು ಮನೆ ನಿರ್ಮಾಣ ಆಗಬೇಕು ಅಂದರೆ, ನಿಮ್ಗೆ ಎಕ್ಸಾಂಪಲ್ ಹೇಳೋದಾದರೆ, ಇಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂದ್ರೂ ಕಷ್ಟ. ಯಾವುದು ಮನೆ ನಿರ್ಮಾಣ ಮಾಡಬೇಕು ಅಂತ ಮುಖ್ಯಮಂತ್ರಿ ಗೃಹ ಯೋಜನೆ ಮಾಡಿದ್ದಾರೆ. ಈ ಮುಖ್ಯಮಂತ್ರಿ ಗೃಹ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ ಗೊತ್ತಾ ಸರ್? 2015ರಲ್ಲಿ ಶುರು ಮಾಡಿದ್ರು. 2015ರಲ್ಲಿ ಶುರು ಮಾಡಿದ್ದು 1 ಲಕ್ಷ ಮನೆ. 2015ರಲ್ಲಿ ಶುರು ಆಗಿರುವಂಥ 1 ಲಕ್ಷ ಮನೆ ಇವತ್ತಿಗೂ ಅರ್ಜಿ ಕರೆದು ಎಷ್ಟು ಮಂದಿ ಇದ್ದಾರೆ ಗೊತ್ತಾ ಸರ್? 35,000 ಜನ, 45,000 ಜನ ಅರ್ಜಿ ಹಾಕಿರೋದು. ಆ ಅರ್ಜಿ ಹಾಕಿರೋರಲ್ಲೂ ಆ ದುಡ್ಡನ್ನು ಕಟ್ಟಿ ಏನು 5 ಲಕ್ಷ 6 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಫಂಡ್ ಕಟ್ಟಬೇಕಾಗಿದೆಯೋ ಅದನ್ನು ಕಟ್ಟಲಿಕ್ಕೂ ದುಡ್ಡಿಲ್ಲ. ಈ ರೀತಿ ಒಂದು ನಗರದಲ್ಲಿ ಯಾವುದೇ ಸೌಕರ್ಯ, ಒಂದು ಆರೋಗ್ಯದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಒಂದು ರೇಷನ್ ಕಾರ್ಡ್ ಆಗಲಿ, ಈವನ್ ಭಾರತ ಸರ್ಕಾರದ ಗೈಡ್ಲೈನ್ಸ್ 50% ಇದೆ. ಬೆಂಗಳೂರು ಸಿಟಿನಲ್ಲಿ ಮಿನಿಮಮ್ BPL ಕಾರ್ಡ್ ಕೊಡಬೇಕು ಅಂದರೆ ಇಲ್ಲಿ 25% ಇರೋಲ್ಲ ಸರ್. ಸೊ ಈ ರೀತಿ ಸಮಸ್ಯೆಗಳಿರ್ತದೆ. ಹಾಗಾಗಿ ಸ್ಥಳೀಯವಾಗಿ ಬರೀ ಪ್ರಾಪರ್ಟಿ ಟ್ಯಾಕ್ಸಿಂದನೇ ಒಂದು ನಗರವನ್ನು ನಡೆಸ್ತೀವಿ ಅನ್ನೋಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಬೇರೆ ಬೇರೆ ಸೆಸ್ ಫಂಡ್, ಈಗ ಪೆಟ್ರೋಲಲ್ಲಿ ಪೆಟ್ರೋಲ್ ಸೆಸ್ ಫಂಡ್ ತಗೊಂಡಿದ್ದಾರೆ ಸರ್. ಪೆಟ್ರೋಲ್ ಸೆಸ್ ಫಂಡ್ ಅನ್ನ ಬೆಂಗಳೂರಿನಲ್ಲಿ ತಗೊಂಡು ಬೆಂಗಳೂರಿನಲ್ಲಿ ಮಾತ್ರ ಸೆಸ್ ಫಂಡ್ ಹಾಕೊಂಡಿದ್ದಾರೆ. ಅದು ತಗೊಂಡು ಎಲ್ಲಿಗೆ ತಗೋತಾರೆ ಗೊತ್ತಾ ಸರ್? ಮೆಟ್ರೋ ಕಾರ್ಪೊರೇಷನ್ಗೆ ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ 1 ರೂಪಾಯಿ ಕೊಟ್ಟಿಲ್ಲ. ಬೆಂಗಳೂರು ನಗರದ ಜನರು ಪೆಟ್ರೋಲ್ ಸೆಸ್ಸು, ಡೀಸೆಲ್ ಸೆಸ್ ಏನು ಕೊಡ್ತಾರಲ್ಲ, ಆ ಸೆಸ್ಸಿನ ದುಡ್ಡನ್ನೇ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಮೌಂಟ್. ಸೊ ಈ ರೀತಿ ನಗರಕ್ಕೆ ಯಾವಾಗಲೂ ಬರೀ ಬಡ್ಜೆಟ್ ಅಲ್ಲಿ ಬಾರಿ ದೊಡ್ಡದು ಓದ್ತಾರೆ. ಮಾತಾಡ್ತಾರಲ್ಲ ನೀವು ಬಿಲ್ ಬಗ್ಗೆ ಮಾತಾಡಿ, ಸಲಹೆ ಕೊಡಿ. ಅದಕ್ಕಾಗಿ ಆ ಪ್ರೊವಿಷನ್ಗಳನ್ನ ಇನ್ನೂ ಸರ್ಕಾರದಿಂದ ಈ ಮೋಟರ್ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ಲ ಅದ್ರಲ್ಲಿ ಕೊಡ್ಲಿ, ಅಥವಾ ಸ್ಟಾಂಪ್ ಡ್ಯೂಟಿಯಲ್ಲಿ ಕಲೆಕ್ಟ್ ಮಾಡೋದ್ರಲ್ಲಿ ಕೊಡ್ಲಿ, ಎಕ್ಸೈಸ್ ಡ್ಯೂಟಿಯಲ್ಲಿ ಕೊಡ್ಲಿ, ಪೆಟ್ರೋಲ್ ಕಲೆಕ್ಟ್ ಮಾಡಿ ಬೆಂಗಳೂರು ನಗರಕ್ಕೆ ಕೊಡ್ಲಿ. ಹಾಗಾಗಿ ಇದು ಯಾವ್ದು ದುಡ್ಡು ಕೊಡದೆ ಟ್ಯಾಕ್ಸ್ ಅನ್ನ ಇಲ್ಲಿ ನಮಗೆ ಶೇರ್ ಆಫ್ ಟ್ಯಾಕ್ಸ್ ಅನ್ನ ಕೊಡದೇನೆ ಬರೀ ತಗೊಂಡೋಗೋದಾಗುತ್ತೆ. ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆನೇ ಸರ್. ಫಂಡ್ ಇಲ್ಲಿ ಫೈನಾನ್ಸ್ ಇದರಲ್ಲೇ ಬರುತ್ತಲ್ಲ ಸರ್. ಓಕೆ, ಫೈನಾನ್ಷಿಯಲ್ ಫಂಡ್ ಮೊಬಿಲೈಸೇಷನ್ ಅಲ್ಲಿ ಇದು ಬರುತ್ತಲ್ಲ ಪ್ರೊವಿಷನ್. ಈ ಫಂಡ್ ಮೊಬಿಲೈಸೇಷನ್ ಬರೀ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲೇನೆ ಬೆಂಗಳೂರು ನಗರ ಅಥವಾ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಬರುವಂತ ಅಲ್ಪ ಸ್ವಲ್ಪ ಹಣ ಬರ್ತದೆ ಅಷ್ಟೇ. ಈ ಅಲ್ಪ ಸ್ವಲ್ಪ ಹಣದಿಂದ ಏನೂ ಆಗಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರ ವಿಶೇಷವಾಗಿ ಏನೆಲ್ಲ ಸುಧಾರಣೆ ತರಬೇಕಾಗಿದೆಯೋ ತರುವಂಥದ್ದಾಗಲಿ. ಆದರೆ ಬೆಂಗಳೂರನ್ನ ಮಾತ್ರ ಒಡೆಯುವಂಥ ಕೆಲಸಗಳು ಈ ಸರ್ಕಾರದಿಂದ ಆಗೋದು ಬೇಡ. ಏನಿದ್ರು ಜೋಡಿಸೋದು ಪೊಲಿಟಿಕಲ್ ಬೇಡ, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ ಅಂತ ನಾನು. ಹಾಗೆ ಹಣದನ್ನು ಮೊಬಿಲೈಸೇಷನ್, ಫೈನಾನ್ಸ್, ಟ್ಯಾಕ್ಸ್ ಇಲ್ಲಿ ಜನರೇಟ್ ಆಗೋದ್ರಲ್ಲೂ ಇಲ್ಲಿ ಅವಕಾಶವನ್ನು ಬೆಂಗಳೂರಿನ ಶೇರ್, ಬೆಂಗಳೂರಿಗೆ ಸಿಗಬೇಕಾಗಿರುವಂಥ ಹಣವನ್ನು ಸಿಗೋ ರೀತಿಯಲ್ಲಿ ಮಾಡಿಕೊಡಿ. ಈ ಬೆಂಗಳೂರನ್ನ ಎಕನಾಮಿಕ್ ಇಂಜಿನ್ ಆಫ್ ದ ಕರ್ನಾಟಕ, ಈ ಎಕನಾಮಿಕ್ ಇಂಜಿನನ್ನು ಇಲ್ಲಿ ಉಸಿರು ಕಟ್ಟುವಂಥ ರೀತಿ ಮಾಡೋದು ಬೇಡ. ಇಲ್ಲಿ ಬಡವರು, ಶ್ರಮಿಕರಿಗೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಒಂದು ಮನೆನೂ ಸಹ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಎಷ್ಟೇ ವರ್ಷ ಆದ್ರೂ ಮನೆ ಕೊಟ್ಟಿಲ್ಲ ನಾವು ಅದನ್ನು. ವಿಶ್ವನಾಥ್ ಅವರೇ, ನೆಕ್ಸ್ಟ್. ಅಧ್ಯಕ್ಷರೇ, ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತೇನು ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರನ್ನ ವಿಧೇಯಕವನ್ನು ಇಲ್ಲಿ ತಗೊಂಡ್ಬಂದಿದ್ದಾರೆ. ನಾನು ಕೂಡ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ. ಪ್ರಾರಂಭದಲ್ಲೇ ಬೆಂಗಳೂರನ್ನು ವಿಭಜನೆ ಮಾಡದೆ ಏನೇನು ಸಲಹೆಗಳು ಕೊಡಬೇಕು ಅನ್ನೋದನ್ನು ಕೆಲವು ಕೊಟ್ಟಿದ್ದೀನಿ.
ಆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಅಶ್ವತ್ಥ ನಾರಾಯಣ ಅವರು ಈಗ ಏನು ಹೇಳೋದು ಅದಕ್ಕೆ ಬೆಂಬಲಿಸ್ತಾ ಕೆಲವೊಂದು ವಿಚಾರಗಳು ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಧ್ಯಕ್ಷರೇ. 500 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು, ಪೇಟೆಗಳನ್ನು ಕಟ್ಟಿದ್ರು, ಕೋಟೆ ಕತ್ತಗಳನ್ನು ಕಟ್ಟಿದ್ರು. ನಾವೆಲ್ಲ ಕೂಡ ಅದರಲ್ಲಿದ್ವಿ, 4 ಗೋಪುರಗಳು ಎಲ್ಲ ಸರಿ ಐತೆ ಅದರಲ್ಲೆಲ್ಲ ಕೂಡ. ಇವತ್ತು ಬೆಂಗಳೂರನ್ನು 2007ರಲ್ಲಿ ಏನು 6-7 ಪುರಸಭೆಗಳು ನಗರಸಭೆಗಳಿತ್ತು, ಅವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಐತೆ. ಅವೆಲ್ಲವನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲ್ಬೇಕು ಅಂತೇಳಿ ಅವೆಲ್ಲವನ್ನು ಸೇರಿಸಿ ಒಂದು ಬೆಂಗಳೂರು ಮಾಡಿದ್ವಿ. ಆದರೆ ಇವತ್ತು ನಾವು ಮಾಡ್ತಾ ಇರೋದೇನು ಅಂದರೆ ಮತ್ತೆ ವಿಭಜನೆಯನ್ನು ಮಾಡಿ ಹಿಂದೆ ನಗರಸಭೆ ಪುರಸಭೆಗಳಿತ್ತಲ್ಲ ಆ ಥರ ಮಾಡೋಕೆ ಹೊರಟಿದ್ದೀವಿ ನಾವು, ಮತ್ತೆ ಎಲ್ಲ ವಿಭಜನೆ ಮಾಡ್ತಕ್ಕಂಥದ್ದು. ಸಮಸ್ಯೆ ಏನಾಗ್ತದೆ, ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು 4-5 ಏನು ನಾವು ಕಾರ್ಪೊರೇಷನ್ ಮಾಡ್ತೀವಿ, ಅದನ್ನು ಕೋಆರ್ಡಿನೇಷನ್ ಮಾಡೋದಕ್ಕೆ ಅಂತ ಇಟ್ಟಿರೋದು. 74 ಅಮೆಂಡ್ಮೆಂಟ್ಸ್ ಪ್ರಕಾರ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರ ನೇರವಾಗಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ 5 ಕಾರ್ಪೊರೇಷನ್ ಆಯಿತು ಅಂದ್ಕೊಳ್ರಿ, ಏನು ಸಮಸ್ಯೆ ಆಗ್ತದೆ ಅಂತೇಳಿ 5 ಜನ ಮೇಯರ್ಗಳಾಗ್ತಾರೆ. 5 ಮೇಯರ್ಗಳು ಬೇರೆ ಬೇರೆ ಪಾರ್ಟಿಯವರು ಆಗ್ಬೋದು, ಒಂದೇ ಪಾರ್ಟಿನ ಆಗ್ಬೋದು, ಇಲ್ಲ ಬೇರೆ ಬೇರೆ ಪಕ್ಷದ ಮೇಯರ್ಗಳಾಗ್ತಾರೆ. ಸರ್ಕಾರ ಒಂದು ಪಕ್ಷದಿರ್ತದೆ. ನಾಳೆ ಆ ಕಾರ್ಪೊರೇಷನ್ಗಳೇನು ರಚನೆ ಆಗ್ತದೆ, ಆ ಕಲೆಕ್ಟ್ ಆಗೋಂಥ ಟ್ಯಾಕ್ಸ್ಗಳನ್ನು ಇನ್ನೊಂದು ಕಾರ್ಪೊರೇಷನ್ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಅದು ಅವ್ರ ಅಧಿಕಾರ, ಅವ್ರೇನು ಕಲೆಕ್ಟ್ ಮಾಡ್ತಾರೆ ಅವ್ರು ಖರ್ಚು ಮಾಡ್ಕೊತಾರೆ. ಈಗ ನಾವು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಈಗ ಉದಾಹರಣೆ ಮಹದೇವಪುರ, ಕೃಷ್ಣರಾಜಪುರ, ನೀವು ಈ ಕಡೆ ಬೇರೆ ಬೇರೆ ಬೊಮ್ಮನಹಳ್ಳಿ ಇವೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ರೆ ಶ್ರೀಮಂತವಾದಂಥ ಕಾರ್ಪೊರೇಷನ್ ಆಗ್ತದೆ. ಇದಕ್ಕೆ ಹೇಳೋದೇನು ಅಂತಂದರೆ ಅದಕ್ಕೆ ನಾವು ₹1 ಕೂಡ ತೆಗಿಯೋಕ್ಕಾಗೋದಿಲ್ಲ. ಯಲಹಂಕ ಇಲ್ಲ, ನಮ್ಮದು ಬಡ ಪ್ರದೇಶ ಯಲಹಂಕ, ನೀವು ಬ್ಯಾಟರಾಯಂಪುರ, ದಾಸರಹಳ್ಳಿ ಇವೆಲ್ಲ ಸೇರಿಸ್ಬಿಟ್ರೆ ನಮಗೆ ನಾವು ತಿರ್ಗಾ ನಾವೇನು ಕೇಳೋಕ್ಕಾಗೋದಿಲ್ಲ. ಈಗಲೇ ಬಡ ಕೂತ್ಕೊಂಡಿದ್ದೀವಿ. ಅಲ್ಲಿ ಏನಾಗ್ತದೆ, ಅವ್ರಿಗೆ ಅನುದಾನದ ಕೊರತೆ ಆದರೆ ಏನು ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಅವ್ರು ಹೇಳ್ತಾರೆ ರಾಜ್ಯ ಹಣಕಾಸಿನ ಫೈನಾನ್ಸ್ ಆಯೋಗ ಏನಿದೆ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವ್ರು ಸೂಚನೆ ಏನು ಕೊಡ್ತಾರಂತೆ, ಎಲ್ಲಿ ದುಡ್ಡು ಕಡಿಮೆ ಇದೆಯೋ ನೀವು ಸರ್ಕಾರದಿಂದ ಅವ್ರು ದುಡ್ಡು ಕೊಡ್ರಿ ಅಂತೇಳಿ. ಇವತ್ತು ನಾವು BJP MLAಗಳಿದ್ದೀವಿ, JDS MLAಗಳಿದ್ದೀವಿ, ನಮಗೇನೆ ಅನುದಾನದ ತಾರತಮ್ಯ ನಡೀತಾ ಐತೆ. ಕೆಲವರು ಜಾಸ್ತಿ ಅದು ನಾವಿದ್ದಾಗೂ ಮಾಡಿದ್ದೀವಿ, ತಾವಿದ್ದಾಗೂ ಮಾಡಿದ್ದೀರಿ. ಅದನ್ನು ಇವತ್ತು ನಮಗೆ 10 ಕೋಟಿ ರೂಪಾಯಿ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ರಿ. ನಾಳೆ ಯಾವುದನ್ನ ಕಾರ್ಪೊರೇಷನ್ಗೆ ಸಂಬಳ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಅಂತ ಐತೆ, ಅದರಲ್ಲೇ ಐತೆ. ಬರದೇ ಇದ್ದ ಪರಿಸ್ಥಿತಿಯಲ್ಲಿ ಹಣಕಾಸು ಆಯೋಗದಿಂದ ರೆಕಮೆಂಡ್ ಮಾಡ್ಬೋದು, ಅಷ್ಟೇ ನೀವು ರೆಕಮೆಂಡ್ ಮಾಡ್ಬೋದು. ಅಲ್ಲೈತೆ ನೋಡಿ, ಅದರದ್ದು 174 ಅನುಚ್ಛೇದದ ಪ್ರಕಾರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ಬೋದು ಅಂತೇಳಿ. ನಾಳೆ ಸರ್ಕಾರ ಬಡ್ಜೆಟಲ್ಲಿ ದುಡ್ಡನ್ನು ತೆಗೆದಿಡಬೇಕಾಗ್ತದೆ. ಯಾವ ಕಾರ್ಪೊರೇಷನ್ಗೆ ದುಡ್ಡು ಕಡಿಮೆ ಇರ್ತದೋ ಅವರು ಸರ್ಕಾರದಿಂದ ಕೊಡಬೇಕು. ನಾಳೆ ಸರ್ಕಾರ ಕೊಡೋಲ್ಲ. ಈಗ BJP ಮೇಯರ್ ಇರ್ತಾರೆ ಯಲಹಂಕದ ಕಡೆ ಅಂತ ಅನ್ಕೊಳ್ರಿ, ಸರ್ಕಾರ ಕೊಡೋದಿಲ್ಲ, ಬೇಕಾದಾಗೆ ಕೊಡೋದಿಲ್ಲ, ಡೆವಲಪ್ಮೆಂಟ್ ಶೂನ್ಯ ಆಗಲಿ ಅಂತೇಳಿ. ಯಾರನ್ನೋ ಕೇಳೋದು ನಾವು, ಅದಾಗಲ್ಲ ಅನ್ನೋದು ಏನು ಗ್ಯಾರಂಟಿ ಐತೆ? ಈಗಲೇ ನೋಡ್ತಾ ಇದ್ದೀವಲ್ಲ ನಾವು. ಒಂದು ಎರಡನೇದು, ಇವಾಗ ನಾವು ಭಾವನಾತ್ಮಕವಾಗಿ ಬೆಂಗಳೂರು ಒಂದು ಅಂತ ರಾಜಧಾನಿ ಅಂತೇಳಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇವತ್ತು ಕೆಂಪೇಗೌಡರು ಪೇಟೆಗಳನ್ನು ಕಟ್ಟಿದ್ರು, 35 ಪೇಟೆ. ಯಾವ ಕಾರ್ಪೊರೇಷನ್ಗೆ ಹೋಗ್ತದೆ ಅದು? ವಿಧಾನಸೌಧ ಯಾವುದೋ ಇನ್ನೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಕಬ್ಬನ್ ಪಾರ್ಕು, ಲಾಲ್ಬಾಗ್ ಅದೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರ್ಗ, ಅದಕ್ಕೊಬ್ಬ ಮೇಯರ್ ಸಪ್ರೇಟ್ ಇರ್ತಾರೆ. ನಾವು ಯಾರು ಇಲ್ಲಿ ಹೋಗಿ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದನ್ನು ನಾವು ಅವನ ಮೇಯರ್ ಬೇರು, ಈ ಕಾರ್ಪೊರೇಷನ್ ಬೇರೆ ಅಂತೇಳಿ ಬೆಂಗಳೂರು ಒಂದು ಅಂತಕ್ಕಂಥದ್ದು ಭಾವನೆ ಬರೋದೇ ಇಲ್ಲ. ವಿಭಜನೆ ಆಗ್ತದೆ, ಮಾನಸಿಕವಾಗಿ ನಾವು ಒಂದಾಗಕ್ಕಾಗೋದೇ ಇಲ್ಲ. ಅದರಲ್ಲಿ ಇದು ಸಮಸ್ಯೆ ಐತೆ. ಈಗ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಪೊರೇಷನ್ನ ನಡೆಸೋದು ಭಾಳ ಕಷ್ಟ ಅಂತ. 4 ವರ್ಷದಿಂದ ಒಬ್ಬ ಕಮಿಷನರ್ ನಡೆಸ್ತಾ ಇಲ್ವಾ ಬೆಂಗಳೂರಲ್ಲಿ? ಮೇಯರ್ ಇಲ್ಲ, ಕಾರ್ಪೊರೇಟರ್ ಇಲ್ಲ, ನಾವು MLAಗಳು ಯಾರು ಅಲ್ಲಿ ಕರೆಯೋದು ಇಲ್ಲ, ಮೀಟಿಂಗ್ ಕರೆಯೋದು ಇಲ್ಲ, ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತಾ ಇಲ್ವಾ? ಸಮರ್ಥವಾಗಿ ನಡೆಸ್ತಾವ್ರಲ್ಲ. ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನು ನಡೆಸ್ತಾರೆ ಅಂತಂದ್ರೆ ನೀವು ಅದನ್ನ ಚೆನ್ನಾಗಿ ನಡೆಸ್ತಾವ್ರಲ್ಲ, ಏನ್ ಸಮಸ್ಯೆ ಇಲ್ವಲ್ಲ? ಯಾರು ಇಲ್ದಾಗೆ ನಡೆಸ್ತಾವ್ರೆ ಅಲ್ಲ, ಯಾರು ಇಲ್ದಾಗೆ ನಡೆಸ್ತಾ ಇದ್ದೀರಿ ಅಂತಂದ್ರೆ ಇಡೀ ಸರ್ಕಾರ, ನಮ್ದು ಮೇಯರು, ಕಾರ್ಪೊರೇಟರ್ ಎಲ್ಲ ಇಡೀ ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಸಮರ್ಥ ನಡೆಸ್ತೀವಲ್ಲ. ಸಮಸ್ಯೆ ಏನೈತೆ? ಈಗ ಝೋನಲ್ ಕಮಿಷನರ್ ಮಾಡಿದಿರಿ, ಕಮಿಷನರ್ ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಅಧಿಕಾರ ಅವ್ರು ಕೊಡ್ರಿ, ಕೆಲಸ ಮಾಡ್ತಾರೆ, ಅವ್ರದ್ದು ಸಮಸ್ಯೆ ಏನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ನಡೆಸ್ತಾ ಇಲ್ವಾ? ಏನವ್ರು ಅಸಮರ್ಥರ? ಆ ಥರ ಒಂದು ಬೆಂಗಳೂರನ್ನು ನಡೆಸೋದು ದೊಡ್ಡ ಸಮಸ್ಯೆ ಏನಲ್ಲ. ಇದು ಬಹಳ ದೊಡ್ಡ ಇದಾಗ್ತದೆ ಅಧ್ಯಕ್ಷರೇ. ಈಗ ಸ್ಕೀಮ್ಗಳು ಮಾಡ್ತಾರೆ ಅನ್ಕೊಳ್ರಿ. ಈಗ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ, ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ. ಇಲ್ಲೇನಾಗ್ತದೆ, ನಾಳೆ ಗೆದ್ದಂಥ ಮೇಯರ್ಗಳು ಅವರ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ. ಹಾಲ್ ಫ್ರೀ ಕೊಡ್ತೀನಿ ಅಂತಾನೆ, ಪೆಟ್ರೋಲ್ ಇನ್ನೂ ರೇಟ್ ಕಮ್ಮಿ ಮಾಡ್ತೀನಿ ಅಂತಾನೆ, ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ. ಪಕ್ಕದ ಕಾರ್ಪೊರೇಷನ್ ದುಡ್ಡು ಇರೋಲ್ಲ, ಅವ್ನು ಮಾಡಲ್ಲ. ಏನಾಗ್ತದೆ, ಅವಾಗ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ ಕುಂತಿರ್ತೀವಲ್ಲ, ಅವ್ರು ಏನು ಮಾಡ್ತಾರೆ? ಹೆಂಗ್ ಸರ್ ಮಾಡ್ತೀರಿ?
ನೀನು ಕೊಡಬೇಡ ನಿನ್ನ ಸ್ಕೀಮ್ ಅಂತ ಹೇಳೋಕ್ಕಾಗ್ತದೆ? ಅವ್ನು ಹೇಳ್ತಾರೆ ನಾನು ಮೇಯರು. ಒಂದೇ ನಿಮಿಷ. ಅಲ್ಲ, ಇದು ವ್ಯಾಲಿಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಈಗ ಕಾರ್ಪೊರೇಷನ್ ಅಲ್ಲಿ, ಒಂದು ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಆಲ್ ಫ್ರೀ ಕೊಡ್ತೀರಿ, ಬಾಡಿಗೆ ನೀವು ಯಾರ್ಯಾರು ಬಾಡಿಗೆ ಇದ್ದೀರೋ ಆ ಬಾಡಿಗೆ ನಾವು ಅರ್ಧ ಕಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಸುಮ್ಮನೆ. ಇನ್ನೊಂದು ಕಾರ್ಪೊರೇಷನ್ ಅಲ್ಲಿ ನಾವು ಮಾಡಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿರೋ ಬಾಡಿಗೆ ಮನೆಯವರೆಲ್ಲ ಇಲ್ಗೋಡ್ ಬಂದ್ಬಿಡ್ತಾರೆ ಮೇಲೆ, ಅಲ್ವಾ? ಹೌದು. ಇಲ್ಲಿ ಎಲ್ಲ ಫ್ರೀ ಸಿಗ್ತೈತಲ್ಲ, ಎಲ್ಲ ಬೇರೆ ರಾಜ್ಯಗಳಿಂದ ಬರಕ್ಕಾಗದೇ ಇರ್ಬೋದು, ಇಲ್ಲಿ ಪಕ್ಕನೇ ಅಲ್ವಾ? ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ರೋಡ್ ಎಗರಿದ್ರೆ ಇನ್ನೊಂದು ಕಾರ್ಪೊರೇಷನ್. ಅವಾಗ ಈ ಎಲ್ಲ ಇಲ್ಲೋಡ್ ಬಂದ್ಬಿಟ್ರೆ ಕತೆ ಏನು? ಆ ಕಾರ್ಪೊರೇಷನ್ ಕತೆ ಏನು? ಈಗೆಲ್ಲ ಅಲ್ಲ ಅಲ್ಲ ಆಲೋಚನೆ ಮಾಡಿದ್ರೆ ಏನು ಕೂಡ ಆಗ್ಲಿಕ್ಕೆ ಇಲ್ಲ. ಇಂಥದ್ದು ಆಲೋಚನೆ ಯೋಚನೆ ಮಾಡಬೇಕು. ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಇರೋದು, ಅದಕ್ಕೆ ನಾವೆಲ್ಲ ಕೂತಿರೋರು, ಇಲ್ಲಿ ಕಾನೂನು ಮಾಡೋರು ನಾವೆಲ್ಲ ಅದನ್ನ ಯೋಚನೆ ಮಾಡ್ಲಿ ಅಂತಾನೆ ನಮ್ಮನ್ನ ಇಲ್ಲಿ ಕೂತಿರ್ಸಿರೋದು. ನಾವೇ ದಡ್ರ ತರ ನಾವು ಮಾಡ್ಬಿಟ್ರೆ ಹಿಂಗೆಲ್ಲ ತೊಗಲಕ್ ದರ್ಬಾರ್ ಮಾಡಿದ್ರೆ ಆಮೇಲೆ ಅದೇ ತೊಗಲಕ್ ಯಾವನ್ ಮಾಡ್ದಲ್ಲ, ಡೆಲ್ಲಿಯಿಂದ ಆಗ್ರಾಯಿಂದ ಡೆಲ್ಲಿ, ಆ ಕತೆ ಆಗ್ತೈತೆ ನಮ್ಮ ಕತೆ. ಯಾರೋ ತೊಗಲಕ್ ಹಂಗೆ. ಇದು ವಿಶ್ವನಾಥ್ ಹೇಳಿದ್ಕೆ ನನಗೆ ಜ್ಞಾಪಕ ಬಂದಿರಲಿಲ್ಲ, ಅದಕ್ಕೆ 100% ಇದೆಲ್ಲ ಆಗ್ತೈತೆ. ಅತಿರೇಕಕ್ಕೆ ಹೋಗ್ತಾರೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಈಗ ನಮ್ಮ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ? ನಾನು ಮೆಂಬರ್ ಆಗಿದ್ದೆ. ನೀನು ಮೆಂಬರ್ ಆಗಿ. ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಮೆಂಬರ್. ನಾನು ಆಗ 8 ಅಸೆಂಬ್ಲಿ ಕ್ಷೇತ್ರ ಇತ್ತು, ಹಿಂದೆ ಇಡೀ ಜಿಲ್ಲೆ ಇತ್ತು. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ, ನಾವೆಲ್ಲ ಮೆಂಬರು. ಸೊ ಅದೇನಾಯ್ತು, ಬೆಂಗಳೂರು ಗ್ರಾಮಾಂತರ ಆಯಿತು. ಇನ್ನೊಂದು ಕಡೆ ಏನಾಯಿತು, ಬೆಂಗಳೂರು ನಗರ ಜಿಲ್ಲೆ ಆಯಿತು. ಇನ್ನೊಂದು ಕಡೆ ಏನಾಯಿತು, ರಾಮನಗರ ಜಿಲ್ಲೆ ಆಯಿತು. ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು? ಇಡ್ಬೋದಾಯ್ತಲ್ಲ. 73rd 74th ಅಮೆಂಡ್ಮೆಂಟು ಆಗೂ ಬಂತು. ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ. ಇಡೀ ಬೆಂಗಳೂರು ಜಿಲ್ಲೆನೇ ಒಂದು ಜಿಲ್ಲಾ ಪಂಚಾಯತಿ ನಡೆಸ್ಬೋದಾಯ್ತಲ್ಲ. ವೈ ವಿ ಡಿವೈಡೆಡ್ ಇಂಟು 4? ಬೆಂಗಳೂರು ನಗರ ಜಿಲ್ಲೆನೂ ಇದೆ, ಇದು ಗ್ರಾಮಾಂತರನೂ ಇದೆ, ರಾಮನಗರನೂ ಇದೆ. ಅದು ಹೆಂಗಾಯ್ತು ನಾವು? ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಇಟ್ ಇಸ್ ಒನ್ಲಿ ಗವರ್ನಮೆಂಟ್. ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್. ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಅರೌಂಡ್ ಆಫ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿದ್ವಿ. ನಿಮ್ಮ ಕಾಲದಲ್ಲಿ 95ನೇ ಇಸ್ವಿನಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು. ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮಗೆ ಕೊಡ್ತಾ ಇದ್ರು. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ 5 ಲಕ್ಷ ರೂಪಾಯಿ ಬರಲ್ಲ, ವರ್ಷಕ್ಕೂ 5 ಲಕ್ಷ ರೂಪಾಯಿ ಬರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ, ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗೆ ಬಿಟ್ಟವ್ರೆ, ಯಾವ್ದನ್ನು ಸೇರಿಸಬೇಕು ಯಾವ್ದನ್ನು ಸೇರಿಸಬಾರ್ದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ. ಈಗ ಅದರಲ್ಲಿ ಏನು ಅಂತಂದ್ರೆ, ಇಲ್ಲಿನ ಬೆಂಗಳೂರಿನ ಎಲ್ಲ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಮತ್ತು ಎಲ್ಲ 28 ಜನ MLAಗಳು, MLCಗಳು ಯಾರು ಅಂತ ಹೇಳಿದ್ರೆ, ಇಲ್ಲಿ ಯಾರು ಗ್ರಾಜ್ಯುಯೇಟು, ಟೀಚರ್ಸು ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ, ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ. ಅವಲೇ ಡಾಕ್ಟರ್ ಹೇಳಿದ್ರು, ಅದು ಕ್ಲಾರಿಫಿಕೇಶನ್. ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ, ಶುರುವಾಗ್ತದೆ. ಹೌದಣ್ಣ? ಹೌದು. ಅಲ್ಲ, ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ. ಈಗ ಅದರಲ್ಲೇನು ಅಂತಂದ್ರೆ, ಒಂದು MLA ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ಗೂ ಸೇರಿಸಬಾರ್ದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು. ನಾಳೆ 40 MLA ಆಗ್ತದೆ, ಒಂದು 5-6 ಲೋಕಸಭಾ ಆಗ್ತವೆ, ಡೆಫಿನೆಟ್ ಆಗಿ ಆಗ್ತವೆ, ಜಾಸ್ತಿ ಆಗ್ತದೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗಾ ಹೆಂಗ್ ಗ್ರೇಟರ್ ಬೆಂಗಳೂರು ತಿರ್ಗಾ ಡಿವೈಡ್ ಮಾಡ್ತೀರಿ? ಒಂದೇ ವರ್ಷಕ್ಕೆ ಇಲ್ಲ 4 ವರ್ಷಕ್ಕೆ ಹೆಂಗ್ ಮಾಡೋಕ್ಕಾಗ್ತದೆ? ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್. ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡಬೇಕಾಗ್ತದೆ ಏನಾದರೂ ಮಾಡಿದ್ರೆ. ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಾವೇನೇ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ, ಮತ್ತು ನಾವೇನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಆದರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ, ದಯವಿಟ್ಟು ಅದು ಬೇಡಣ. ಯಾಕೆ ಅಂತಂದ್ರೆ, ನಿಮ್ಮ ಅವಧಿಯಲ್ಲಿ DK ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ಬೆಂಗಳೂರು ಒಂದನ್ನು ಇಟ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ, ಏನು ಮಾಡ್ತೀರೋ ನಮ್ಮ ಸಹಕಾರ ಇರ್ತದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇದು ಊರ್ಜಿತ ಆಗೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು 4-5 ಏನು ಮಾಡ್ತೀವಿ, ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ, ಮತ್ತೆ ಭೇದ ಭಾವ ಶುರುವಾಗ್ತದೆ. ನಾವು MLAಗಳೇ ₹1 ಗ್ರ್ಯಾಂಟ್ ನಾನು ಕೊಡೋದ್ರೆ ಇನ್ನೊಬ್ಬ ಕೊಡಲ್ಲ ನಾವು, ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟು ಅಂತ ಹೇಳ್ತೀವಿ. ಒಬ್ಬ ಲೋಕಸಭಾ ಸದಸ್ಯನು ಕೂಡ ನೀವು ಗ್ರ್ಯಾಂಟ್ ಕೇಳ್ತಾರೆ, ಯಾಕಂದ್ರೆ ಅವ್ರು ಗ್ರ್ಯಾಂಟ್ ಕೊಡಲ್ಲ. ಆದ್ರೂ ಕೂಡ ಜನ ಕೇಳೋದು ನೀನು ಏನು ಗ್ರ್ಯಾಂಟ್ ತಂದೆ ಅಂತೇಳಿ. ನಾಳೆ ಆ ಕಾರ್ಪೊರೇಷನ್ ಏನು ಮಾಡ್ತೀವಿ, ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ಗಳಿಗೆ ಇಟ್ಕೊಂತಾರೆ ಪಕ್ಷಾತೀತವಾಗಿ. ಏನಪ್ಪ ಎಷ್ಟು ಗ್ರ್ಯಾಂಟ್ ತಗೊಂಬಂದೆ ನೀನು? ಇಲ್ಲ ಸರ್ಕಾರದಿಂದ ಏನು ಕೊಡ್ತೀರಿ? ಕೊಡಲ್ಲ.
ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ, ಈಗಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ. ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ, ದಯವಿಟ್ಟು ಸೂಕ್ತವಾದಂಥ ನಿರ್ದೇಶನ ಮಾಡ್ರಿ. ಇದು ಯಾವುದೋ ಆಡಳಿತ ಪಕ್ಷ ಹೇಳ್ತು ಮೆಜಾರಿಟಿ ಐತೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಅಲ್ಲ, ಇದು ಇಡೀ ಬೆಂಗಳೂರಿನ ಪ್ರಶ್ನೆ ಆಗಿದ್ದರಿಂದ ದಯವಿಟ್ಟು ಇದಕ್ಕೆ ಬೆಂಗಳೂರನ್ನು ಒಡೆಯದೆ ಅಡ್ಮಿನಿಸ್ಟ್ರೇಷನ್ ಬಲ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಸತೀಶ್ ರೆಡ್ಡಿ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಉಪಮುಖ್ಯಮಂತ್ರಿಗಳು ಈ ಒಂದು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿದ್ದಾರೆ, ಸ್ವಲ್ಪ ಸಾಧಕ ಬಾಧಕಗಳನ್ನು ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ಬೆಂಗಳೂರಲ್ಲಿ ಈಗ ನಾವು ಒಂದು ರೋಡ್ ಏನಾದರೂ ವೈಡನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆದ 15-20 ವರ್ಷದಲ್ಲಿ ಒಂದು ರೋಡ್ ವೈಡನ್ ಮಾಡೋಕ್ಕಾಗಲಿಲ್ಲ. ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಬೆಂಗಳೂರು ಈಗಾಗಲೇ ನಮ್ಮದು 8 ಝೋನ್ ಇದೆ. 8 ಝೋನಲ್ಲೂ ಕೂಡ ನಮ್ಮಲ್ಲಿ ಕೃಷ್ಣಪ್ಪ ಅವ್ರದ್ದು ಮತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸೇರಿ ಒಂದು ಝೋನ್ ಇರುವಂಥದ್ದು. ಇನ್ನು ಮಿಕ್ಕ ಎಲ್ಲ 26 ಕಾನ್ಸ್ಟಿಟ್ಯೂನ್ಸಿ ಸೇರಿ ಬೇರೆ ಬೇರೆ ಇನ್ನೂ 7 ಝೋನ್ಗಳಿದ್ದಾವೆ. ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ, ಅಂದರೆ ITBT ಇರೋದ್ರಿಂದ ಮತ್ತು ಹೆಚ್ಚು ಹೊರಗಡೆ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಹೆಚ್ಚು ಹಣ ಬರ್ತದೆ ಡೆವಲಪ್ಮೆಂಟ್ ಇದರಿಂದ. ವಿಶ್ವನಾಥ್ ಅದನ್ನೇ ಕೋಟ್ ಮಾಡ್ತಾ ಇದ್ದಿದ್ದು, ಮಾದೇವಪುರ ಮತ್ತು ಈ ಭಾಗದಲ್ಲಿ ಏನಾದರೂ ಕಾರ್ಪೊರೇಷನ್ ಆಗಿಬಿಟ್ರೆ ಹೆಚ್ಚು ಶ್ರೀಮಂತ ಕಾರ್ಪೊರೇಷನ್ ಆಗಿಬಿಡುತ್ತೆ ಅಂತ. ಅದ್ರ ಜೊತೆಗೆ ಈಗ ನಮಗೇನು BBMP ಅನುದಾನ ಬರ್ತಾ ಇದೆಯಾ ಅಂತ ಹೇಳಿದ್ರೆ, ಈಗೇನು ನಾವು 1000 ಕೋಟಿ ರೂಪಾಯಿ ಕಟ್ಟಿದ್ರು ಕೂಡ ನಮ್ಮ ಝೋನಿಂದ ನಮಗೊಂದು 100 ಕೋಟಿ ರೂಪಾಯಿ ಕೊಡೋದು ಕೂಡ ಇಲ್ಲ. ಇದು ನಮ್ಮ ಸ್ಥಿತಿ. ಅದಾದಮೇಲೆ ಬೆಂಗಳೂರಿನ ಏನು ಟ್ಯಾಕ್ಸಸ್ಸು ಮತ್ತು ಬೇರೆ ಬೇರೆ ವಿಧದಲ್ಲಿ ಹಣ ಬರ್ತದೆ, ಅದನ್ನ ಇಡೀ ಕರ್ನಾಟಕಕ್ಕೆ ಹಂಚ್ತೀವಿ. 224 MLAಗಳಿಗೂ ಬೆಂಗಳೂರಲ್ಲಿ ಮನೆ ಇರ್ತದೆ, ಮತ್ತು ಬೇರೆ ಬೇರೆ ಅಫಿಷಿಯಲ್ಸ್ಗೂ ಮನೆ ಇರ್ತದೆ. ಎಲ್ಲರಿಗೂ ಬೆಂಗಳೂರಲ್ಲೇ ಇರಬೇಕು. ಬೆಂಗಳೂರು ಎಲ್ಲರಿಗೂ ಬೇಕು. ಆದರೆ ಬೆಂಗಳೂರು ವಿಷಯ ಬಂದಾಗ, ಬೆಂಗಳೂರು ಮಾತಾಡಲಿಕ್ಕೆ ನಾವೆಲ್ಲ ಯಾರಾದ್ರೂ ನಿಂತ್ಕೊಂಡಾಗ ನೀವು ಬೆಳಗಾಮಲ್ಲೂ ಅಡಚಣೆ ಆಗ್ತದೆ ಮತ್ತು ಇಲ್ಲೂ ಕೂಡ ಅಡಚಣೆ ಆಗ್ತಾನೆ ಇರ್ತದೆ. ಅಧ್ಯಕ್ಷರೇ, ಹಸು ಹಾಲು ಕರಿತಾ ಇರ್ತದೆ, ಕೆಚ್ಚಲನ್ನೇ ಕುಯ್ಕೊಂಡಾಗೆ ನೀವು ಬೆಂಗಳೂರನ್ನ ನೀವೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಮುಂದುವರಿಸಿದ್ರೆ ತುಂಬ ತೊಂದರೆ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.